Good morning, students. Now we are studying about that is fourth period of this motion in a plane. ಇದರಲ್ಲಿ ರಿಸಲ್ಟೆಂಟ್ ಆಫ್ ದ ವೆಕ್ಟರ್ಸ್ಗಳ ಬಗ್ಗೆ ಆದ ಫೋರ್ತ್ ಪೀರಿಯಡ್ ಅದೇ ನಿಮಗೆಲ್ಲ ಹೇಳಿದ್ವಿ. ಅದಕ್ಕೆಲ್ಲ ಪೊಸಿಷನ್ ವೆಕ್ಟರ್ ಅಂದರೆ ಯಾವುದಾದ್ರು ವೆಕ್ಟರ್ ಹೆಂಗೆ ಅಂತ. ನಾವು ವಿ ಆರ್ ಸ್ಟಡಿಂಗ್ ದ ರಿಸಲ್ಟೆಂಟ್ ಆಫ್ ದ ವೆಕ್ಟರ್ಸ್. ರಿಸಲ್ಟೆಂಟ್ ಅಂದರೆ ರಿಸಲ್ಟ್, ಫಲಿತಾಂಶ, ಅದು ಯಾವ ರೀತಿ ಬರುತ್ತೆ ಅಂತ. ಉದಾಹರಣೆಗೆ ವೆಕ್ಟರ್ಸ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಫೋರ್ಸ್. ಈಗ ಏನಾಗತ್ತಂದರೆ ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಉದಾಹರಣೆಗೆ ಒಂದು ವಸ್ತು ಇಲ್ಲಿದೆ, ಒಂದು ಬಂಡೆಕಲ್ಲು ಇಲ್ಲಿದೆ. ಇದನ್ನು ನಾನು ಒಂದು ಕಡೆ ತೊಗೊಂಡೋಗ್ಬೇಕು. ತೊಗೊಂಡೋಗಿ ದೊಡ್ಡ ಬಂಡೆಕಲ್ಲು, ಅದನ್ನು ಇಬ್ಬರು ಸೇರ್ಕೊಂಡು ಅದನ್ನು ತೊಗೊಂಡೋಗ್ತಾ ಇದ್ದಾರೆ. ಹೇಗೆ ಈಗ ಏನು ಮಾಡ್ತಾನೆ, ಇದನ್ನು ತಗೊಂಡೋಗಿ ಇಲ್ಲಿ ವಸ್ತುಗೆ ಹಾಕಬೇಕು. ಈ ವಸ್ತು ಒಂದು ಕಡೆ ಹಾಕಬೇಕು. ಇದನ್ನು ತೊಗೊಂಡೋಗಿ ಇಲ್ಲೊಂದು ಬಂಡೆಕಲ್ಲಿದೆ. ಈ ಬಂಡೆಕಲ್ಲನ್ನು ತೊಗೊಂಡೋಗಿ ನಾವು ಇಲ್ಲಿ ಎತ್ತಾಕ್ಬೇಕಾದ್ರೆ ಏನು ಮಾಡ್ತೀವಿ, ಹಿಂಗೇನೋ ಉಳಿಸ್ಕೊಂಡು ಹೋಗಲ್ಲ, ಇಬ್ಬರು ಇರ್ತೀವಿ. ಇದಕ್ಕಿಂತ ಒಬ್ಬನೇ ಆದರೆ ಇದು ಹಿಂಗೆ ಉಳಿಸ್ಕೊಂತ ಈ ಕಡೆ ಇದೇ ಡೈರೆಕ್ಷನಲ್ಲಿ ಹೋಗ್ತಾನೆ. ಇದಕ್ಕೆ ಇಬ್ಬರು ಇರ್ತೀವಿ. ಇಬ್ಬರು ಇದ್ದ ತಕ್ಷಣ ಏನಂತಾರೆ, ಒಬ್ಬ ಪಕ್ಕದಲ್ಲಿ ಒಬ್ಬರು ಹಿಂದ್ಗಡೆ ಒಬ್ಬ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲೊಬ್ಬ ನಿಂತ್ಕೊಂತಾನೆ. ಅವನೇನು ಮಾಡ್ತಾನೆ, ಒಬ್ಬ ಫಸ್ಟ್ ಈ ಕಡೆ ಇರ್ತಾನೆ, ಈ ಕಡೆ ಇರ್ತಾನೆ, ಈಸಿಯಾಗಲಿ ಅಂತ. ಈಗ ರೆಟ್ಟಾಗಿಲ್ಲ, ಇವನು 90 ಡಿಗ್ರಿ ಇರ್ತಾನೆ. ಒಬ್ಬ ಏನು ಮಾಡ್ತಾನೆ, ಇದೊಂದು ಚೂರು ಈ ಕಡೆ ದಬ್ತಾನೆ, ಇವನು ಇದೊಂದು ಚೂರು ಈ ಕಡೆ ದಬ್ತಾನೆ, ಆಮೇಲೆ ಇವನು ಇದೊಂದು ಚೂರು ಈ ಕಡೆ ದಬ್ತಾನೆ, ಆಮೇಲೆ ಇದೊಂದು ಸ್ವಲ್ಪ ಈ ಕಡೆ ದಬ್ತಾನೆ. ಆಯಿತಾ? ಹೀಗೆ ದಬ್ಕೊಂತ ಅಲ್ಲಿಗೆ ತೊಗೊಂಡೋಗ್ತಾರೆ. ಇದನ್ನು ಇನ್ನೂ ಸ್ವಲ್ಪ ಕ್ಲೀನಾಗಿ ಡಯಾಗ್ರಾಮಲ್ಲಿ ಬರೆಯೋಣ. ಇದಕ್ಕೆ ಒಂದು ದೊಡ್ಡ ಬಂಡೆಕಲ್ಲಿದೆ. ಈ ಬಂಡೆಕಲ್ಲನ್ನು ಏನು ಮಾಡ್ತಾನೆ, ತೊಗೊಂಡೋಗಿ ಇಲ್ಲೆಲ್ಲ ಶಿಫ್ಟ್ ಮಾಡಬೇಕು. ಈ ಪಾಯಿಂಟಿಗೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಒಬ್ಬನೇ ಆದರೆ ಏನು ಮಾಡ್ತಾನೆ, ಇದೇ ಡೈರೆಕ್ಷನಲ್ಲಿ ತೊಗೊಂಡೋಗ್ತಾನೆ. ಇದೇ ಡೈರೆಕ್ಷನ್ನಾಗಿ ಹಿಂಗೆ ತೊಗೊಂಡೋಗ್ತಾನೆ. ಈ ಕಡೆ ನೋಡ್ರಿ, ಇಲ್ಲಿ ತೊಗೊಂಡೋಗ್ತಿದ್ದಾನೆ. ತೊಗೊಂಡೋಗಿ ಈ ಡೈರೆಕ್ಷನ್ ಇಲ್ಲಿ ತೊಗೊಂಬಂದು ತಲುಪಿಸ್ತಾನೆ. ಈಗ ನಮಗೆ ಇನ್ನು ಒಬ್ಬನ ಏನು ಮಾಡ್ತಾನೋ ಕೆಲಸ, ಇವನನ್ನು ಬೇಡ, ಇವನು ಬದಲಿನಿ ಇಬ್ಬರನ್ನ ಇರ್ತೇವೆ. ಗೊತ್ತಾಯ್ತಾ? ಇನ್ನು ಇಬ್ಬರನ್ನ ಇದೇ ಬಂಡೆಕಲ್ಲನ್ನು ತೊಗೊಂಡೋಗಿ ಆ ಕಡೆ ಎತ್ತಾಕಬೇಕು. ಅವಾಗ ಏನು ಮಾಡ್ತಾರೆ ಅವರಿಬ್ಬರು? ಮಾಡ್ತಾರೆ, ಒಬ್ಬ ಇಲ್ಲಿ ನಿಂತ್ಕೊಂತಾನೆ, ಇಲ್ಲಿ ತೊಗೊಂಡೋಗ್ಬೇಕಲ್ಲ, ಹಂಗೆ ಒಬ್ಬ ಇಲ್ಲಿ ನಿಂತ್ಕೊಂತಾನೆ. ಇವನೊಂದು ಚೂರು ಈ ಕಡೆ ದಬ್ತಾನೆ. ಇದಕ್ಕೆ ಇವನೇನು ಮಾಡ್ತಾನೆ, ಇವನು ಸ್ವಲ್ಪ ಮೇಲ್ಗಡೆ ಹಿಂಗೆ ದಬ್ತಾನೆ, ಇವನು ಇನ್ನೊಂದು ಚೂರು ಈ ಕಡೆ ದಬ್ತಾನೆ. ಅವಾಗ ಇನ್ನೊಬ್ಬ ಇನ್ನು ಮೇಲ್ಗಡೆ ದಬ್ತಾನೆ, ಇನ್ನೊಬ್ಬ ಹಿಂಗೆ ದಬ್ತಾನೆ, ಇನ್ನೊಬ್ಬ ಮೇಲ್ಗಡೆ ದಬ್ತಾನೆ. ಇವನು ಹಿಂಗೆ ಇವನಿಗೆ ಸ್ವಲ್ಪ 90 ಡಿಗ್ರಿ ಆಗಿರುತ್ತೆ ನೋಡ್ರಿ, ಇದು ಹಿಂಗೆ. ಆಮೇಲೆ ಇವನು ಈ ಕಡೆ ದಬ್ತಾನೆ. ಹೀಗೆ ಈ ರೀತಿ ಒಬ್ಬ ಈ ಕಡೆ ದಬ್ತಾನೆ, ಇವನು ಮೊದಲನೇ ಇವನು ಎರಡನೇ ಈ ಕಡೆ ದಪ್ಪನು. ಹಿಂಗೆ ಉಳಿಸ್ಕೊಂತ ಯಾವ್ದಾದ್ರು ಕಲ್ಲು ನೋಡ್ಬೇಕಾರೆ, ಗಾಡಿ ರಿವ್ಯೂರು ಅಥವಾ ಏನಾದ್ರು ಒಂದು ವಸ್ತು ಆ ಕಡೆ ಇಡ್ಬೇಕಾರೆ ಹಿಂಗೆ ಉಳಿಸ್ಕೊಂತ ಹೋಗ್ತಾರೆ. ಅದೇ ರೀತಿ ಇದನ್ನು ಅದಕ್ಕೆ ಜಾಮೆಟ್ರಿಕಲ್ ಹಾಕಿದರೆ ನಮಗೆ ಒಂದು ಈ ಕಡೆ ತೊಗೊಂಡು ಹೋಗ್ತಾನೆ, ಒಬ್ಬ ಈ ಕಡೆ ಹಿಂಗೆ ತೊಗೊಂಡೋಗ್ತಾನೆ. ಹಿಂಗೆ ತೊಗೊಂಡೋಗ್ತಾ ಲಾಸ್ಟಿಗೆ ಏನು ಮಾಡ್ತಾನೆ, ಅದಕ್ಕೆ ಇಲ್ಲಿಗೆ ಹಿಂಗೆ ತೊಗೊಂಡೋಗಿ ಈ ಬಂಡೆಕಲ್ಲು ಇಲ್ಲಿ ತಲುಪುತ್ತೆ. ಗೊತ್ತಾಯ್ತಾ? ನೋಡ್ರಿ, ಇದಕ್ಕೆ ಕರೆಕ್ಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿರೋರು. ಯಾವ್ದಾದ್ರು ಬಂಡೆಕಲ್ಲು ಏನಾದ್ರು ಹಾಕಿದರೆ ಅವ್ನು ಈ ಡೈರೆಕ್ಷನ್ ಅಥವಾ ಈ ಡೈರೆಕ್ಷನಲ್ಲಿ ಹಾಕಿದ್ರೂ ಅಷ್ಟೇ, ಅದು ಬರೋದು ಇದೇ ಡೈರೆಕ್ಷನಿಗೆ. ಈ ಎಕ್ಸ್ ಆಕ್ಸಿಸ್ನಲ್ಲಿ ಎಷ್ಟು ಉದ್ದ, ಇದರಲ್ಲಿ ಎಷ್ಟು ಉದ್ದ ತೊಗೊಂಡು ಚೂರು ತೊಗೊಂಡೋಗುತ್ತೆ, ಅಲ್ಲಿಗೆ ಹೋಗಿ ತಲುಪಿಸ್ತದೆ. ಗೊತ್ತಾಯ್ತಾ? ಈಗ ಇದನ್ನು ನಾವು ಏನು ಮಾಡ್ತೀವಿ ನೋಡಿರಿ, ಇಬ್ಬರು ಒಬ್ಬ ಏನು ಇಲ್ಲಿಂದ ಅಲ್ಲಿ ತೊಗೊಂಡೋಗ್ತಾನೋ ಅದನ್ನು ಇವರಿಬ್ಬರು ಸೇರ್ಕೊಂಡು ಇವನು ಎಷ್ಟು ತೊಗೊಂಡೋಗಿರ್ತಾನೋ ಅಷ್ಟು ದೂರ ಅಲ್ಲಿ ತೊಗೊಂಡೋಗಿರ್ತಾನೆ. ಗೊತ್ತಾಯ್ತಾ? ಅವಾಗ ಏನಾಗುತ್ತಂದರೆ, ಇವನು ಆದರೆ ಸ್ಟ್ರೈಟಾಗಿ ಇಲ್ಲಿಂದ ಅಲ್ಲಿ ತೊಗೊಂಡೋಗಿರ್ತಾನೆ, ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ತೊಗೊಂಡೋಗಿರ್ತಾನೆ. ಇವರಿಬ್ಬರು ಮಾಡಿರೋ ಕೆಲಸವನ್ನು ಇವನೊಬ್ಬ ಮಾಡಿರ್ತಾನೆ. ಹಾಗೆ ಇವನೆಷ್ಟು ಕೆಲಸ ಮಾಡ್ದ ಅಂತ ನಮಗೆ ಈಗ ಬೇಕು. ಇವನೆಷ್ಟು ಕೆಲಸ ಮಾಡ್ದ ಅಂದರೆ, ಇಲ್ಲಿಂದ ನೋಡ್ರಿ, ಇದಕ್ಕೆ ಬಂಡೆಕಲ್ಲು ಇಲ್ಲಿದೆ, ಸೆಂಟ್ರ್ ಆಫ್ ಇದರಿಂದ ತೊಗೊಳ್ಳೋಣ. ಇವನೇ ಮಾಡ್ತಾನೆ, ಫಸ್ಟ್ ಇಲ್ಲಿಗೆ ತೊಗೊಂಡೋಗ್ತಾನೆ. ಈ ಕಡೆ ಎರಡನೇ ಇದು ಮೊದಲನೇ ಇವನು ಇಲ್ಲಿಂದ ಈ ಜಾಗದಿಂದ ಇಲ್ಲಿ ತೊಗೊಂಡೋಗ್ತಾನೆ ಒಂದು. ಆಮೇಲೆ ಈ ಜಾಗದಿಂದ ಈ ಜಾಗಕ್ಕೆ ಹಿಂಗೆ ತೊಗೊಂಡೋಗ್ತಾ ಹೋಗ್ತಾನೆ. ತೊಗೊಂಡೋಗಿ ಏನಾಗುತ್ತೆ ಅಂದರೆ, ಈ ಲಾಸ್ಟಿಗೆ ಇಲ್ಲಿಗೆ ಬಂದಿರ್ತಾನೆ. ಆ್ಯಕ್ಚುಲಾಗಿ ಅವ್ನು ಎಷ್ಟು ದೂರ ತೊಗೊಂಡೋಗ್ತಾನೆ ಅಂದರೆ, ಇಲ್ಲಿಂದ ಇಲ್ಲಿವರೆಗೆ ತೊಗೊಂಡೋಗಿರ್ತಾನೆ.
ಇಷ್ಟು ದೂರ ತೊಗೊಂಡೋಗಿರ್ತಾನೆ. ಅವಾಗ ಏನಾಗತ್ತಂದರೆ ಅದಕ್ಕೆ ಇಲ್ಲಿಂದ ಇಲ್ಲಿವರಿದ್ದು ತೊಗೊಂಡೋಗೋ ಲೆಕ್ಕ, ಅವನು ಇಲ್ಲಿಂದ ಇಲ್ಲಿ ತೊಗೊಂಡೋಗಲ್ಲ, ಇಲ್ಲಿಂದ ಇಲ್ಲಿವರಿಗೆ ತೊಗೊಂಡೋಗೋ ಲೆಕ್ಕ. ಈ ಮೊದಲನೇನು ಏನು ಮಾಡಿರ್ತಾನೆ ಅವನು ಇಲ್ಲಿಂದ ಇಲ್ಲಿಗೆ, ಇವನು ಲೆಕ್ಕ ಹಾಕೋಣ. ಇವನು ಇಲ್ಲಿಂದ ಇಲ್ಲಿಗೆ ಫಸ್ಟಿಗೆ ಇದು ಇಲ್ಲಿಂದ ಇಲ್ಲಿಗೆ ಅಂದರೆ ಸೆಂಟ್ರಿಂದ ಲೆಕ್ಕ ಹಾಕಬೇಕು. ಸೆಂಟ್ರಿಂದ ಲೆಕ್ಕ ಹಾಕಿದಾಗ ಏನಾಗುತ್ತಂದರೆ ಇವನು ಇಲ್ಲಿಂದ ಫಸ್ಟಿಗೆ ಇಲ್ಲಿಗೆ ತೊಗೊಂಡೋಗ್ತಾನೆ, ಆಮೇಲೆ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಈ ದೂರ, ಆಮೇಲೆ ಇಲ್ಲಿಂದ ಈ ದೂರ, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಹೀಗೆ ನೋಡ್ರಿ. ಅವನು ಆ್ಯಕ್ಚುಲಿ ಇವನು ಎಷ್ಟು ದೂರ ತೊಗೊಂಡೋಗಿರ್ತಾನೆ, ಇಲ್ಲಿಂದ ಇಲ್ಲಿವರೆಗೆ ತೊಗೊಂಡೋಗಿರ್ತಾನೆ ಬಂಡೆಕಲ್ಲನ್ನು. ಈ ಬಂಡೆಕಲ್ಲಿಂದ ಇಲ್ಲಿಂದ ಇಲ್ಲಿ ತೊಗೊಂಡೋಗಂಗೆ ಲೆಕ್ಕ ಏನು, ಇವನು ಇಲ್ಲಿಂದ ಇಲ್ಲಿಗೆ ತೊಗೊಂಡೋದಂಗೆ ಲೆಕ್ಕ, ಈ ರೀತಿ ಇರುತ್ತೆ. ಅವಾಗ ಇವರಿಬ್ಬರು ಸೇರ್ಕೊಂಡು ಇಲ್ಲಿಂದ ತೊಗೊಂಡೋಗಿದ್ರೆ ಅವು ಇಲ್ಲಿಂದ ಇಲ್ಲಿವರೆಗೆ ಈ ಬಂಡೆಕಲ್ಲನ್ನು ತೊಗೊಂಡೋಗಿ ಇಟ್ಟಾಗ ಲೆಕ್ಕ. ಗೊತ್ತಾಯ್ತು. ಈಗ ಇವನು ಎಷ್ಟು ಫೋರ್ಸ್ ಮಾಡಿದ್ದಾನೆ, ಎಷ್ಟು ಅಪ್ಲೈ ಮಾಡಿದ್ದಾನೆ, ಇವನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದಾನೆ, ಅವೆರಡನ್ನು ಲೆಕ್ಕ ಹಾಕಿದಾಗ ಏನಾಗತ್ತಂದರೆ ಇವನು ಒಂದೊಂದು ಮೀಟ್ರು ತೊಗೊಂಡೋಗ್ತಾ ಇದ್ದಾರೆ ಅಂತ ಹಚ್ಕೊಳ್ಳೋಣ. ಇವನು ಇಲ್ಲಿ 1 2 3 4 5 6 7 ನೋಡಿರಿ, 1 2 3 4 5 6 7 ಗೊತ್ತಾಯ್ತಾ, ಎರಡು ಸೇರಿಸಿ ಒಂದೇ ಇದಕ್ಕೆ 7 ನೋಡಿರಿ. ಇನ್ನು 7 ಮೀಟ್ರು ಇವನು ಇಲ್ಲಿ ಹಿಂಗೆ ಲೆಕ್ಕ ಹಾಕಿದರೆ 7 ಮೀಟ್ರ್, 1 2 3 4 5 6 7 ಮೀಟ್ರ್ ಉದ್ದ ಈ ಕಡೆ ತೊಗೊಂಡೋದಂಗೆ. ಇವನು ಎಷ್ಟು ತೊಗೊಂಡೋಗಿರ್ತಾನೆ ನೋಡಿರಿ, ಇಲ್ಲಿಂದ ಇಲ್ಲಿಗೆ 1 2 3 4 5 6 7 ಇವನು ಅಷ್ಟೇ 7 ಮೀಟ್ರ್, 1 2 5 6 7 ಮೀಟ್ರ್ ದೂರ ತೊಗೊಂಡೋಗಿರ್ತಾನೆ. ಇವನು 7 ಮೀಟ್ರ್ ದೂರ ಹಿಂಗೆ ತೊಗೊಳೋದ, ಇವನು 7 ಮೀಟ್ರ್ ದೂರ ಹಿಂಗೆ ತೊಗೊಳೋದ. ಅವಾಗ ಏನಾಗತ್ತಂದರೆ ಅದು ಕರೆಕ್ಟಾಗಿ ಅಲ್ಲಿಗೆ ಬಂತು. ಆದರೆ ಇವನೇನು ಮಾಡಿರ್ತಾನೆ, ಇಲ್ಲಿಗಷ್ಟು ಒಬ್ಬನೇ ಮಾಡಿರ್ತಾನಲ್ಲ, ಅವನೆಷ್ಟು ತೊಗೊಂಡೋಗಿರ್ತಾನೆ, ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಲೆಕ್ಕ 1 2 3 4 1 2 ಇಲ್ಲಿಂದ ಇಲ್ಲಿ 3 ಇಲ್ಲಿಂದ ಇಲ್ಲಿ 4 5 6 7 8 ಮೀಟ್ರ್, 1 2 3 4 5 6 7 8 ಮೀಟ್ರ್ ದೂರ ತೊಗೊಂಡೋಗಿರ್ತಾನೆ ಇವನು ಆ್ಯಕ್ಚುಲಿ ರಿಸಲ್ಟೆಂಟ್. ಅಂದರೆ ಇವನು ಒಬ್ಬರಿಂದ ಒಬ್ರಿಗೆ ಕೂತಿದ್ರೆ ಇದೇ ಡೈರೆಕ್ಷನ್ ತೊಗೊಂಡೋಗಿದ್ರೆ ಇವನು ಇಬ್ಬರು ಆ್ಯಡ್ ಆಗ್ತಿತ್ತು. ಇವನು 7 ಮೀಟ್ರು, ಇವನು 7 ಮೀಟ್ರು. ಗೊತ್ತಾಯ್ತಾ ಇದಕ್ಕೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಈ ಡೈರೆಕ್ಷನಲ್ಲಿ ತೊಗೊಂಡೋಗೋದ್ರಿಂದ ಏನಾಗುತ್ತೆ ಅಂದರೆ ಇವನು 8 ಮೀಟ್ರ್ ಒಬ್ಬ ಎಲ್ಲಿಗೆ ತೊಗೊಂಡೋಗಿರ್ತಾನೋ ಅವನು ಇವ್ರು 7 ಮೀಟ್ರ್, ಈ ಕಡೆ 7 ಮೀಟ್ರ್ ದೂರ ತೊಗೊಂಡೋಗೋದಕ್ಕೆ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ ನೋಡೋಣ. ಇವನು ಇಲ್ಲಿಂದ ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಎಷ್ಟು ದೂರ ಬಂತು. ಇದು ಇವನು ಈ ಡೈರೆಕ್ಷನ್ ತೊಗೊಳೋದ, ಅವಾಗ ಏನಾಗುತ್ತೆ ಅಂದರೆ 7 7 2 14 ಆಗಲಿಲ್ಲ. ಯಾಕಂದರೆ ಇವನು ರಿಸಲ್ಟೆಂಟ್ ಇಲ್ಲಿಂದ ಇಲ್ಲಿವರೆಗೆ ಆಯಿತು, 8 ಮೀಟ್ರ್ ಲೆಕ್ಕ ಬಂತು ಅಲ್ವಾ. ಇದು ವೆಕ್ಟರ್ ಕ್ವಾಂಟಿಟಿ. ಇದು ವೆಕ್ಟರ್ ಕ್ವಾಂಟಿಟಿನೆಲ್ಲ ಅಡಿಷನ್. ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿನಲ್ಲಿ ಏನಾಗುತ್ತೆ ಅಂದರೆ ಇವನು ಏನಾದರೂ ಇವನೇ ಇದೇ ಡೈರೆಕ್ಷನಲ್ಲಿ ಒಬ್ಬರು ಹಿಂದಿಂದ ಇಟ್ಕೊಂಡು ಇಬ್ಬರು ಹಿಂಗೆ ತೊಗೊಂಡೋಗಿದ್ರೆ ಆಗ್ತಿತ್ತು. ಆದರೆ ಅದು ಯಾವಾಗಲೂ ಸಿದ್ದು ಬಂಡೆಕಲ್ಲು ತೊಗೊಂಡೋಗ್ಬೇಕಾದ್ರೆ ಅವನು ಒಬ್ಬ ನಿಂತ್ಕೊಂಡಿದ್ದಾನೆ, ಅವನಿಂದ ಇವನು ನಿಂತ್ಕೊಳ್ಳಲ್ಲ, ಯಾವಾಗಲೂ ಬಂಡೆಕಲ್ಲಿಗೆ ಟಚ್ ಆಗಿ ಹಿಡ್ಕೊಂಡಿರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಒಂದು ಈ ರೀತಿ ಲೆಕ್ಕ ಹಾಕಬೇಕು. ಅವರು ಅದು ನಮಗೆ ಗೊತ್ತಿರೋವಂಥದ್ದೇ. ಆದರೆ ಈಗ ನಾವು ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ಅಂದರೆ ಫಿಸಿಕ್ಸಲ್ಲಿ ಯಾವ ರೀತಿ ಆಗುತ್ತೆ ಅಂತ ಲೆಕ್ಕ ಹಾಕುತ್ತೆ. ಇದು ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದು ಏನಾಗುತ್ತೆ ಅಂದರೆ ಅಂದರೆ ಇವನು ಒಬ್ಬ ಏನು ಮಾಡಿರ್ತಾನೋ ಆ ಕೆಲಸನ ಈ ಇಬ್ಬರು ಮಾಡಿರ್ತಾರೆ ಅಂತ ಅರ್ಥ. ಗೊತ್ತಾಯ್ತಾ ಇವನು. ಅಥವಾ ಇನ್ನೇನು ಹೇಳಿ, ಇವರಿಬ್ಬರು ಈ ಒಬ್ಬರು 7 ಮೀಟ್ರ್, ಒಬ್ಬ 7 ಮೀಟ್ರ್ ದೂರ ತೊಗೊಂಡೋದ್ರು. ಅವಾಗ ಇವರಿಬ್ಬರದ್ದು ರಿಸಲ್ಟ್ ಎಷ್ಟಾಯಿತು, ಒಟ್ಟಿಗೆ ಎಷ್ಟು ಮೀಟ್ರ್ ದೂರ ತೊಗೊಂಡೋಗೋದಾಗಾಯಿತು ಅಂದರೆ 8 ಮೀಟ್ರ್ ದೂರ ತೊಗೊಂಡೋಗಂಗಾಯಿತು. ಗೊತ್ತಾಯ್ತಾ ಅವನು. ಯಾಕಂದರೆ ಇಲ್ಲಿಂದ ಒಬ್ಬನೇ ಸೇರ್ಕೊಂಡು 8 ಮೀಟ್ರ್ ದೂರ ತೊಗೊಂಡೋಗಿದ್ರೆ ಅವನು ಇವರಿಬ್ಬರಿಗೆ ಈಕ್ವಲ್ ಆಗ್ತಿದ್ರು ಅಂತ ಅರ್ಥ. ಇವನು ಆ್ಯಕ್ಚುಲಾಗಿ ರಿಸಲ್ಟೆಂಟ್ ಲೆಕ್ಕ. ಇವರಿಬ್ಬರು ಏನು ಕೆಲಸ ಮಾಡಿರ್ತಾರೋ, ಎರಡನೇವನು ಅದನ್ನು ರಿಸಲ್ಟೆಂಟ್ ಅಂದರೆ ಅವನು ಮೂರನೇನು ಈ ರಿಸಲ್ಟೆಂಟ್ ವೆಕ್ಟರ್ ಅಂತ ಅರ್ಥ. ಗೊತ್ತಾಯ್ತಾ. ಇದು ಮೂರನೇವನು ಇಷ್ಟು ಮಾಡ್ದ ಅಂತ ಲೆಕ್ಕ. ಸೊ ಅದನ್ನೇ ನಾವು ಎಕ್ಸ್ಪ್ಲೇಷನ್ ಟೈಮಲ್ಲಿ ಹೇಳಬೇಕು. ವಾಟ್ ಈಸ್ ರಿಸಲ್ಟೆಂಟ್ ವೆಕ್ಟರ್ ಅಂದರೆ ಏನು, ರಿಸಲ್ಟೆಂಟ್ ಆಫ್ ನಂಬರ್ ಆಫ್ ವೆಕ್ಟರ್ಸ್ ಅಂದರೆ ಈ ಸದ್ಯಕ್ಕೆ 2 ಕೊಟ್ಟಿದ್ದೀನಿ. ರಿಸಲ್ಟೆಂಟ್ ಆಫ್ ದ 2 ವೆಕ್ಟರ್ ಈಸ್ ದಟ್ ವೆಕ್ಟರ್ ವಿಚ್ ಗಿವ್ಸ್ ದ ಸೇಮ್ ಎಫೆಕ್ಟ್ ಆಸ್ ದ ಥರ್ಡ್ ವೆಕ್ಟರ್, ದ ರಿಸಲ್ಟ್ ವೆಕ್ಟರ್. ಗೊತ್ತಾಯ್ತಾ. ದ ರಿಸಲ್ಟೆಂಟ್ ಆಫ್ ದ 2 ವೆಕ್ಟರ್ ಈಸ್ ದಟ್ ವೆಕ್ಟರ್ which produces the same effect as the net effect of all the ವೆಕ್ಟರ್ಸ್. ಗೊತ್ತಾಯ್ತಾ. ಅದಕ್ಕೆ ನಾವು ರಿಸಲ್ಟೆಂಟ್ ವೆಕ್ಟರ್ಸ್ ಅಂತೀವಿ. ಅದೇನಾದ್ರು 3-4 ಜನ ಸೇರ್ಕೊಂಡ್ಬಿಟ್ಟಿದ್ವಿ ಅಂದರೆ ಅದು ಬೇರೆ ಥರ ಬರುತ್ತೆ. ಅದು ನೆಕ್ಸ್ಟ್ ಪೀರಿಯಡಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ.
ಗೊತ್ತಾಯ್ತಾ ಅದಕ್ಕೆಲ್ಲ. ಸೊ ಅದಕ್ಕೆ ಏನಂತಾರೆ, ಅದಕ್ಕೆ ಇದಕ್ಕೆ ನಂಬರ್ ಆಫ್ ವೆಕ್ಟರ್ಸ್ ಇದ್ದಾಗ ಏನಂತ ಹೇಳ್ತೀವಿ, ದ ರಿಸಲ್ಟೆಂಟ್ ಆಫ್ ನಂಬರ್ ಆಫ್ ವೆಕ್ಟರ್ ಈಸ್ ದಟ್ ಸಿಂಗಲ್ ವೆಕ್ಟರ್. ನೋಡಿ ಇದೊಂದು ಸಿಂಗಲ್ ವೆಕ್ಟರ್, ರಿಸಲ್ಟೆಂಟ್ ಆಫ್ ದ ಟೂ ವೆಕ್ಟರ್ ಅಂದರೆ ಇದು ನಂಬರ್ ಆಫ್ ವೆಕ್ಟರ್ ಈಸ್ ದಟ್ ಸಿಂಗಲ್ ವೆಕ್ಟರ್. ನೋಡಿ ಅದೇ ಸಿಂಗಲ್ ವೆಕ್ಟರ್ ವಿಚ್ ಪ್ರೊಡ್ಯೂಸ್ ದ ಸೇಮ್ ಎಫೆಕ್ಟ್ ಆಫ್ ಆಲ್ ದ ವೆಕ್ಟರ್ಸ್, ರಿಮೈನಿಂಗ್ ವೆಕ್ಟರ್ಸ್. ಈ ರಿಮೈನಿಂಗ್ ವೆಕ್ಟರ್ಸ್ಗಳದ್ದು ವಿಚ್ ಪ್ರೊಡ್ಯೂಸಸ್ ದ ಸೇಮ್ ಎಫೆಕ್ಟ್ ಆಸ್ ದ ನೆಟ್ ಎಫೆಕ್ಟ್ ಆಫ್ ಆಲ್ ದ ಇಂಡಿವಿಜುವಲ್ ವೆಕ್ಟರ್ಸ್. ಈ ನೆಟ್ ಎಫೆಕ್ಟ್, ಈ ಇಂಡಿವಿಜುವಲ್ ವೆಕ್ಟರ್, ಇದು ಇಂಡಿವಿಜುವಲ್ ವೆಕ್ಟರ್, ಇವೆರಡರದ್ದು ನೆಟ್ ಎಫೆಕ್ಟ್ ಏನು ಸಿಗುತ್ತೋ ಅದಕ್ಕೆ ನಾವು ರಿಸಲ್ಟೆಂಟ್ ವೆಕ್ಟರ್ ಅಂತ ಕರೀತೀವಿ. ಗೊತ್ತಾಯ್ತಾ? ಇದೇ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಕೊಡೋಕ್ಕೆ. ಇದು ಬಿಟ್ಟರೆ ಬೇರೆ ಯಾವುದು ರಿಸಲ್ಟೆಂಟ್ ವೆಕ್ಟರ್ ಅಂತ ನಿಮಗೆ ಅರ್ಥ ಮಾಡಿಸ್ಬೇಕಾದ್ರೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇದೇ ರೀತಿ ಇನ್ನೊಂದು 3-4 ವೆಕ್ಟರ್ಸ್ಗಳಿರ್ತವೆ ಅದಕ್ಕೋಸ್ಕರ. ಅದಾದಮೇಲೆ ಮುಂದಿನ ಎಕ್ಸಾಂಪಲ್ ಕೊಡ್ತೀನಿ. ಗೊತ್ತಾಯ್ತಾ? ಇದು ಎಕ್ಸಾಂಪಲ್ ಕ್ಲೀನಾಗಿ ನಾವು ಇಟ್ಕೊಳ್ರಿ. ಒಂದು ಬಂಡೆಕಲ್ಲು ಇರುತ್ತೆ, ಒಂದು ಈ ಎಕ್ಸಾಂಪಲ್ ಮೇಲೇ ಮುಂದಿನ ಎಲ್ಲವೂ ಸಹ ನಿಂತಿದೆ. ನೋಡ್ರಿ, ಇದೊಂದು ವೆಕ್ಟರ್ ಇದೆ, ಒಂದು ಬಂಡೆಕಲ್ಲನ್ನು ಈ ಕಡೆ ತೊಗೊಂಡೋಗ್ಬೇಕು, ಇಲ್ಲಿ ತೊಗೊಂಡೋಗ್ಬೇಕು, ಇಲ್ಲಿಂದ 8 ಮೀಟ್ರ್ ದೂರ ತೊಗೊಳ್ಬೇಕು. ಅದೇ ಒಬ್ಬ ದಷ್ಟಪುಷ್ಟವಾಗಿರೋನು, ಚೆನ್ನಾಗಿ ಒಳ್ಳೆ ಪೈಲ್ವಾನ ಇದ್ದರೆ ಅವನು ಕರೆಕ್ಟಾಗಿ 8 ಮೀಟ್ರ್ ದೂರ ತೊಗೊಂಡೋಗ್ಬಿಡ್ತಾನೆ. ಈಗ ಇನ್ನೊಬ್ಬರು ಸ್ವಲ್ಪ ನರಪೇತ್ಲ ಇರ್ತಾರೆ, ಅವರಿಬ್ಬರು ತೊಗೊಂಡೋಗ್ಬೇಕು. ಅವರಿಬ್ಬರು ಸೇರಿ ಇವನು ಏನು ಕೆಲಸ ಮಾಡ್ತಾನೋ ಅದನ್ನು ಇವರಿಬ್ಬರು ಸೇರಿ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇವನಿಬ್ಬರು ಸೇರಿ, ಇವನು ಇರಲ್ಲ ಅವಾಗ, ಇವರಿಬ್ಬರು ಸೇರ್ಕೊಂಡು ಅದನ್ನು ತೊಗೊಂಡೋಗ್ಬೇಕು. ಇವನೇ ಮಾಡ್ತಾನೆ ಫಸ್ಟಿಗೆ, ಇಲ್ಲಿಂದ ಇವ್ರಿಗೆ ತೊಗೊಳೋಕ್ಕಾಗಲ್ಲ ಇವರಿಗೆ ಹೋಗಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವನು ಒಬ್ಬ 1 ಮೀಟ್ರನ್ನ ಈ ಕಡೆ ದಬ್ತಾನೆ, ಇವನು ಏನು ಮಾಡ್ತಾನೆ 1 ಮೀಟ್ರನ್ನ ಈ ಡೈರೆಕ್ಷನಲ್ಲಿ ದಬ್ತಾನೆ, ಆಮೇಲೆ 1 ಮೀಟ್ರ್ ಈ ಡೈರೆಕ್ಷನ್ ಹೀಗೆ ಒಬ್ಬರು 1 ಮೀಟ್ರ್ ಹಂಚ್ಕೊಂಡಿರ್ತಾರೆ. ನೀನು 1 ಮೀಟ್ರ್ ಮಾಡುವಂತ. ಅವಾಗ ಏನಾಗುತ್ತೆ ಅಂದರೆ ಇವನು ಈ ಡೈರೆಕ್ಷನ್ ತೊಗೊಂಡೋಗ್ತಾನೆ, ಅದೇ ಈ ಡೈರೆಕ್ಷನಲ್ಲಿ ತೊಗೊಳೋಲ್ಲ ಅವರು. ಅವಾಗ ಏನಾಗುತ್ತೆ ಅಂದರೆ ಹೀಗೆ ತೊಗೊಳ್ತಾ ಹೋಗ್ತಾ ಆಗುತ್ತೆ. ಅವಾಗ ಇವನು 7 ಮೀಟ್ರ್ ತೊಗೊಂಡೋದಂಗೆ ತೊಗೊಳೋ ಲೆಕ್ಕ ಏನಾಗುತ್ತೆ ಅಂದರೆ ಅವಾಗ 8 ಮೀಟ್ರಿಗೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. The resultant of the two vector is that single vector which produces the same effect of the net effect of the individual vectors. ಗೊತ್ತಾಯ್ತಾ? Resultant vector is the resultant of number of vector is that single vector which produces the same effect as the net effect of all the individual vectors acting together. ಎರಡನ್ನೂ ಒಟ್ಟಿಗೆ ಆ್ಯಕ್ಟಿಂಗ್ ಟುಗೆದರ್ ಅಂದರೆ ಎಷ್ಟು ಬರುತ್ತೆ ಅದಕ್ಕೆ ನಾವು ರಿಸಲ್ಟೆಂಟ್ ವೆಕ್ಟರ್ ಅಂತ ಕರಿತೀವಿ. ಇದನ್ನು ಕ್ಲೀನಾಗಿ ನಾವು ಕಟ್ಕೊಳ್ರಿ. ದ ರಿಸಲ್ಟೆಂಟ್ ಆಫ್ ನಂಬರ್ ಆಫ್ ವೆಕ್ಟರ್ ಈಸ್ ದಟ್ ಸಿಂಗಲ್ ವೆಕ್ಟರ್ ವಿಚ್ ಪ್ರೊಡ್ಯೂಸ್ ದ ಸೇಮ್ ಎಫೆಕ್ಟ್ ಆಸ್ ದ ನೆಟ್ ಎಫೆಕ್ಟ್ ಆಫ್ ಆಲ್ ದ ಇಂಡಿವಿಜುವಲ್ ವೆಕ್ಟರ್ಸ್ ಆ್ಯಕ್ಟಿಂಗ್ ಟುಗೆದರ್. ಇದನ್ನು ಕ್ಲೀನಾಗಿ ಸರಿ ನೋಡ್ಕೊಳ್ಳಿ. ಆಯಿತಾ? ಇದು ನೆಕ್ಸ್ಟ್ ಇದ್ರ ಮೇಲೆ ಟ್ರಯಾಂಗ್ಯುಲರ್ ಫೋರ್ಸಸ್ಸು ಅವೆಲ್ಲವೂ ಸಹ ಅಪ್ಲೈ ಆಗಿರುತ್ತೆ. ಗೊತ್ತಾಯ್ತು? ಹಾಗೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ಸ್. ಫಸ್ಟ್ ಲಾ ಆಫ್ ವೆಕ್ಟರ್ ಎಡಿಷನ್ ಅಂತ. ಈ ವೆಕ್ಟರ್ಸ್ಗಳನ್ನು ಯಾವ ರೀತಿ ಅಡಿಷನ್ ಮಾಡ್ತಾರೆ, ಯಾವ ರೀತಿ ಸಪ್ರೇಷನ್ ಮಾಡ್ತಾರೆ ಅದ್ರ ಬಗ್ಗೆ. ಇದರಂತೆ ಅದೇ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿದ್ದರೆ ಹೆಂಗಾಗ್ತಿರಲಿಲ್ಲ, ಇದು ಬರೀ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿದ್ದರೆ ಆಗ್ತಿರಲಿಲ್ಲ. ಮತ್ತು ಇದು ವೆಕ್ಟರ್ ಎಡಿಷನ್ ಅಂದರೆ ಇವನು ಈ ಡೈರೆಕ್ಷನಲ್ಲಿ ಈ ಡೈರೆಕ್ಷನ್ ಇರುತ್ತೆ. ಸೊ ಇದು ಬರೀ ಸ್ಕೇಲಾರ್ ಅಡಿಷನ್ ಅಂದರೆ ಬರೀ ನಂಬರ್ಸ್ಗಳನ್ನು ಕೌಂಟ್ ಮಾಡೋದು. ಈಗ 5 ನಿಮಿಷ, ಆಮೇಲೆ 3 ನಿಮಿಷ, ಆಮೇಲೆ 5 ನಿಮಿಷ ಹಾಗೆ ಕೌಂಟ್ ಮಾಡ್ತಾ ಹೋಗೋದು. ಅಥವಾ ಈಗ 2 ಮೀಟ್ರ್ 3 ಮೀಟ್ರ್ 2 ಮೀಟ್ರ್ ಹಾಗೆ ಆ್ಯಡ್ ಮಾಡ್ತಾ ಹೋಗೋದು. ಇದಂಗಲ್ಲ, ಇದು ಡೈರೆಕ್ಷನ್ಸ್ ಅಂತ ಇರುತ್ತೆ. ಸೊ ಇವನು ಒಂದೇ ವೆಕ್ಟರ್ದು ಇಲ್ಲೊಂದು ಇದೆ ನೋಡಿರಿ. ಡೈರೆಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಎರಡನೇ ಒಂದು ಡೈರೆಕ್ಷನ್ ಯಾರಿರುತ್ತೆ, ಈ ಡೈರೆಕ್ಷನ್ ಇರುತ್ತೆ. ಮೊದಲನೇದು ಡೈರೆಕ್ಷನ್ ಈ ಡೈರೆಕ್ಷನ್ ಇರುತ್ತೆ. ಗೊತ್ತಾಯ್ತಾ? ನೋಡಿರಿ, ಎರಡನೇ ಡೈರೆಕ್ಷನ್ ಇಟ್ ಈಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ನಲ್ಲಿ ಇವನ್ ಡೈರೆಕ್ಷನ್ ಇರುತ್ತೆ, ಇವೊಂದು ವೈ ಆಕ್ಸಿಸ್ನಲ್ಲಿರುತ್ತೆ ಡೈರೆಕ್ಷನ್. ಗೊತ್ತಾಯ್ತಾ? ಅದೇ ಏನಾದರೂ ರಿಸಲ್ಟ್ ಇವನು ಒಬ್ಬ ಇದ್ದಂದರೆ ಅವ್ನ ಡೈರೆಕ್ಷನ್ ಯಾವಾಗಲೂ ಸಹ ಈ ಡೈರೆಕ್ಷನಲ್ಲಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಏನಂದರೆ ಈ ಇದಕ್ಕಿಂತ ಎಷ್ಟು ಡಿಗ್ರಿ ಇದೆ ಅಂತ ನೋಡ್ಕೊತೀವಿ, ತೀಟ ಅದು ಮುಂದೆ ಬರುತ್ತೆ ನಿಮಗೆ. ಗೊತ್ತಾಯ್ತಾ? ಇನ್ನು ಎಷ್ಟು ಎಕ್ಸಸ್ ಇದೆ, ಎಷ್ಟು ಡಿಗ್ರಿ ಇದರಲ್ಲಿ ಅವನು ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಬರುತ್ತೆ. ಅವಾಗ ಇವನ ಡೈರೆಕ್ಷನ್ ಏನಾಗುತ್ತಂದರೆ ಈ ರಿಸಲ್ಟೆಂಟ್ ವೆಕ್ಟರ್ ಡೈರೆಕ್ಷನು ವಿತ್ ದ ಎಕ್ಸ್ ಆಕ್ಸಿಸಿಂದ ಎಷ್ಟು ಡಿಗ್ರಿ ಇದೆ, ತೀಟಾ ಈಸ್ ಈಕ್ವಲ್ ಟು ಹೌ ಮಚ್ ಡಿಗ್ರಿ. ಗೊತ್ತಾಯ್ತಾ? ಅದ್ರ ಬಗ್ಗೆ ಬರುತ್ತೆ. ಎರಡನೇದು ಡೈರೆಕ್ಷನ್ ಯಾವಾಗಲೂ ಅಲಾಂಗ್ ದ ಡೈರೆಕ್ಷನ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಮೊದಲನೇದು ಡೈರೆಕ್ಷನ್ ಈಸ್ ಅಲಾಂಗ್ ವೈ ಆಕ್ಸಿಸ್. ವಾಟ್ ಅಬೌಟ್ ದ ರಿಸಲ್ಟೆಂಟ್ ಆಫ್ ದ ವೆಕ್ಟರ್ ಡೈರೆಕ್ಷನ್? ಇಟ್ ಈಸ್ ಅಲಾಂಗ್ ದಿ ತೀಟಾ. ಇಲ್ಲಿಂದ ಎಕ್ಸ್ ಆಕ್ಸಿಸ್ ಎಷ್ಟು ಡಿಗ್ರಿನಲ್ಲಿ ಹೋಗಿದೆ ಅದನ್ನು ಹೇಳುತ್ತೆ. ಗೊತ್ತಾಯ್ತಾ? ಅದು ಡೈರೆಕ್ಷನ್. ಸೊ ಅದನ್ನು ನೀವು ಈ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್. ಇದು ಮುಂದೆ ಎಲ್ಲ ಬರುತ್ತೆ ನಿಮಗೆ. ಅದನ್ನು 3 ಸರಿ ಹೋದರೆ ಆಮೇಲೆ ಮೆಮೊರೈಸಿಂಗ್ ಪಾರ್ಟ್ ಇರುತ್ತೆ, ಅದನ್ನು ನಾನು 3 ಸರಿ ಹೇಳ್ತೀನಿ. ನೋಡ್ಕೊಂಡು ಸರಿ ಬರಿಬೇಕು.
ಗೊತ್ತಾಯ್ತಾ. ಇದಕ್ಕೇ ಸಪ್ರೇಟಾಗಿ ಒಂದು ನೋಟ್ಸ್ ಇಡ್ರಿ, ಗೊತ್ತಾಯ್ತಾ. ನಿಮ್ದು ಎಲ್ಲರೂ ಯಾರ್ಯಾರು ಇದಕ್ಕೆ ಸಬ್ಸ್ಕ್ರೈಬ್ ಆಗಿರಿದ್ದೀರೋ ಅವ್ರದ್ದೆಲ್ಲ ಒಂದು ಫೋನ್ ನಂಬರ್ ತೊಗೊಂಡಿರ್ತೀನಿ, ಅವರಿಗೇ ಸಪ್ರೇಟಾಗಿ ಆನ್ಲೈನ್ ಕೋಚಿಂಗ್ ಒಂದು ಮಾಡ್ತೀನಿ. ಅದು ಸ್ವಲ್ಪ ಲಾಸ್ಟಿಗೆ ಇವೆಲ್ಲ ಪೋರ್ಷನ್ಸ್ ಆದಮೇಲೆ, ಗೊತ್ತಾಯ್ತಾ. ಅವಾಗ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ, ಇನ್ನೂ ಸಹ ನಿಮಗೆ ಜಾಸ್ತಿ ಮಾರ್ಕ್ಸ್ ಔಟ್ ಆಫ್ ತೆಗಿಬೋದು. ಆ ರೀತಿ ಇದೊಂದು ವ್ಯವಸ್ಥೆ ಇರುತ್ತೆ. ಸೆಕೆಂಡ್ PUC ಮಾತ್ರ ನಿಮಗೆ ಔಟ್ ಆಫ್ ತೆಗಿಬೇಕು, ಆ ರೀತಿ ಒಂದು ವ್ಯವಸ್ಥೆನೂ ಸಹ ಬಳಸ್ತೀವಿ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್, ಅಂದರೆ ಫಸ್ಟ್ ಲಾ ಆಫ್ ವೆಕ್ಟರ್ ಅಡಿಷನ್ ಆಫ್ ವೆಕ್ಟರ್ಸ್. ಜಸ್ಟ್ ಇದೆ ಸೇಮ್ ಇದನ್ನು ಹೇಳ್ತೀನಿ. ಇಫ್ ಟೂ ವೆಕ್ಟರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೈ ದ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, ದೆನ್ ದೇರ್ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ಆಪೋಸಿಟ್ ಆರ್ಡರ್ಸ್. ನೋಡ್ರಿ ಇಲ್ಲಿ ಇದನ್ನೇ ಸೇಮ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಗೊತ್ತಾಯ್ತಾ. ಈ ಎಕ್ಸಾಂಪಲನ್ನೇ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ, ಇದು ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ರೀತಿ ಇದಕ್ಕೆ ಇಲ್ಲೊಂಚೂರು ಇದು ಇರಲಿ, ಇದಕ್ಕೆ ಈ ಎಕ್ಸಾಂಪಲನ್ನು ಇಲ್ಲಿ ಬರೀ, ಅಂದರೆ ಇದು ರೆಫರೆನ್ಸ್ ಬೇಕಾಗತ್ತೆ. ಈಗ ನೋಡ್ರಿ ಎರಡು ವೆಕ್ಟರ್ಸ್ ಇದ್ದಾವೆ. ಈಗ ಅದು ಸೇಮ್ ಅದೇ ರೀತಿ ಬಂಡೆಕಲ್ಲಿನ ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ರೀತಿ ಇದು ಬಂಡೆಕಲ್ಲಿನ ಎಕ್ಸಾಂಪಲ್. ಅದು ಈ ಡೈರೆಕ್ಷನ್ ಹಿಂಗಿದೆ, ಇದು ಬೇರೆ ಥರ ಇದೆ. ನೋಡಿರಿ, ಒಂದು ಬಂಡೆಕಲ್ಲಿದೆ, ಇಲ್ಲೊಂದು ಬಂಡೆಕಲ್ಲಿದೆ. ಎ ಅನ್ನೋನು ಇರ್ತಾನೆ. ಎ ಅನ್ನೋನು ಏನು ಮಾಡ್ತಾನೆ, ಇಲ್ಲಿಂದ ಇಲ್ಲಿಗೆ ತೊಗೊಂಡೋಗ್ತಾನೆ. ಇಲ್ಲಿಂದ ಇಲ್ಲಿ ತೊಗೊಂಡೋಗೋಷ್ಟು ಕೆಪಾಸಿಟಿ ಇದೆ. ಅಂದರೆ ಒಂದನ್ನು ಡಿವೈಡ್ ಮಾಡ್ಕೊಳ್ಳೋಣ, ಒಂದನ್ನು 3 ಮೀಟ್ರು ದೂರ ತೊಗೊಂಡೋಗೋ ಕೆಪಾಸಿಟಿ ಇದೆ ಅವನಿಗೆ. ಇನ್ನೊಬ್ಬ ಬಿ ಅನ್ನೋನು ಇರ್ತಾನೆ. ಅವಾಗ ಇಲ್ಲಿಂದ ಅವನಿಗೆ ಹಿಂಗಿರುತ್ತೆ 4 ಮೀಟ್ರು ಈ ಡೈರೆಕ್ಷನ್ನಲ್ಲಿ 4 ಮೀಟ್ರು ಅಂದರೆ ರೆಕ್ಟಾಂಗಲಲ್ಲಿಲ್ಲ, ಒಂದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಇದೆ ಇದಕ್ಕೆ. ಸೊ ಇವನು ಇಲ್ಲಿಂದ ಇಲ್ಲಿ ತೊಗೊಂಡೋಗೋದು ಅಂದರೆ ಇವನು ಈ ಡೈರೆಕ್ಷನಲ್ಲಿ 4 ಮೀಟ್ರ್ ತೊಗೊಂಡೋಗೋ ಕೆಪಾಸಿಟಿ ಇದೆ. ನೀವೆಲ್ಲರೂ ಬಿಡಿ, ನಾನು 4 ಮೀಟ್ರಿಗಿಂತ ಜಾಸ್ತಿ ತೊಗೊಂಡೋಗಲ್ಲ ಅಂತ ಹೇಳ್ತಾನೆ. ಇವನು ಎ ವೆಕ್ಟರ್, ಇವನು ಬಿ ವೆಕ್ಟರ್ ಕೆಪಾಸಿಟಿ ಏನಂದರೆ 4 ಮೀಟ್ರ್ ಅಷ್ಟೇ ತೊಗೊಂಡೋಗೋದು ನಾನು, ಅದಕ್ಕಿಂತ ಜಾಸ್ತಿ ತೊಗೊಂಡೋಗಲ್ಲ ಅಂತ ಹೇಳ್ತಾರೆ. ಆಯಿತಾ, 4 ಮೀಟ್ರ್ ಬೇಡ, 2 ಮೀಟ್ರ್ ಇರಲಿ, ಲೆಂತ್ ಸರಿ ಬರುತ್ತೆ. 2 ಮೀಟ್ರ್ ದೂರ ತೊಗೊಂಡೋಗ್ತಾರೆ. ನಾನು ಎಲ್ಲರ ಬಿಟ್ಟರೆ ನಾನು 2 ಮೀಟ್ರ್ ದೂರ ನಾನು ಈ ಡೈರೆಕ್ಷನಲ್ಲೇ ತೊಗೊಂಡೋಗೋದು. ಇವನೇನು ಹೇಳ್ತಾನೆ, ಇಲ್ಲ ನಾನು ಸ್ಟ್ರೈಟಾಗಿ ಎಕ್ಸೈಸ್ ಲೆವೆಲಲ್ಲಿ ನಾನು 3 ಮೀಟ್ರ್ ದೂರ ತೊಗೊಂಡೋಗ್ತೀನಿ ಅಂತಾನೆ. ಸೊ ಇವರಿಬ್ಬರದ್ದು ಸೇರಿ ಒಂದು ಬಂಡೆಕಲ್ಲನ್ನು ಆ ಕಡೆ ದಬ್ಬಿದರೆ ಏನಾಗುತ್ತೆ ಅಂತ ಅರ್ಥ. ಇದೆಲ್ಲ ಏನಾಗುತ್ತೆ ಅಂದರೆ ಇಬ್ಬರು ಒಟ್ಟೊಟ್ಟಿಗೆ ಸೇರ್ ಮಾಡ್ತಿಲ್ಲ. ಫಸ್ಟಿಗೆ ಏನು ಮಾಡ್ತಾನೆ, ಇವನು ಇಲ್ಲಿಂದ ಇಲ್ಲಿಗೆ ದಬ್ಕೊಂಡು ಹೋಗ್ತಾನೆ, ಆಮೇಲೆ ಇವನು ಇಲ್ಲಿಂದ ಇಲ್ಲಿಗೆ ದಬ್ಕೊಂಡು ಹೋಗ್ತಾನೆ. ಇವೆರಡು ವೆಕ್ಟರ್, ಇವನು ಸಪ್ರೇಟ್ ವೆಕ್ಟರ್, ಇವನು ಎ ಅನ್ನೋನು ಬಿ ಅನ್ನೋನು. ಇದರಲ್ಲಿ ಏನಾಗ್ತಿತ್ತು ಅಂದರೆ ಎ ಬಿ ಎರಡೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಇಲ್ಲ ಹಂಗಲ್ಲ, ಇವನು ಕೆಲಸ ಮಾಡಿಬಿಟ್ಟ ಮೇಲೆ ಇವನು ಕೆಲಸ ಮಾಡೋದು, ಗೊತ್ತಾಯ್ತಾ. ಆ ರೀತಿ ನೋಡಿರಿ, ಇವೆರಡು ಡಿಫ್ರೆನ್ಸ್. ಇವೆಲ್ಲದ್ರೆ ಎ ಆ್ಯಂಡ್ ಬಿ ಆ್ಯಕ್ಟಿಂಗ್ ಟುಗೆದರ್, ಅವರ್ ರಿಸಲ್ಟೆಂಟ್ ವೆಕ್ಟರ್ ಎಷ್ಟಾಯ್ತಾ ಕಂಡುಹಿಡಿದ್ವಿ. ಇವನಾಗಲ್ಲ, ಇವನು ಫಸ್ಟ್ ಎ ವೆಕ್ಟರ್ ಮಾಡ್ತಾನೆ, ಆಮೇಲೆ ಬಿ ವೆಕ್ಟರ್ ಮಾಡ್ತಾನೆ, ಗೊತ್ತಾಯ್ತಾ. ಅದಕ್ಕೆ ಈಗ ನೋಡ್ರಿ, ಎ ವೆಕ್ಟರ್ ಇಲ್ಲೇ ಇದ್ದ, ವೆಕ್ಟರೇ ಸರಿ. ಇವನು ಎಲ್ಲಿಂದ ಇಲ್ಲಿಗೆ ಎಷ್ಟು ದೂರ ತೊಗೊಳಂಗಾಯ್ತು. ಸರಿ, ಎಂತ ಮಾಡ್ತಾನೆ, ಇಲ್ಲಿಗೆ ಈ ಬಂಡೆಕಲ್ ಇಲ್ಲಿಂದ ಇಲ್ಲಿಗೆ ತೊಗೊಳೋದ 3 ಪಾರ್ಟ್ ಮಾಡೋದು. ವೆಕ್ಟರ್ ಯಾವಾಗಲೂ ಸಹ ಲೆಂತ್ ಎಷ್ಟು ಮ್ಯಾಗ್ನಿಟ್ಯೂಡ್ ಯಾವಾಗಲೂ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಮಾರ್ಕ್ ಮಾಡಬೇಕು. ಇಲ್ಲಿಂದ ತೊಗೊಳೋದ, ಸರಿ. ಈ ವೆಕ್ಟರ್ ಇಲ್ಲಿ ತೊಗೊಳೋದ, ಇವನು ಯಾವಾಗ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಬೇಕು, ಸೇಮ್ ಇದೇ ಡೈರೆಕ್ಷನ್ ಅನ್ನೋದಕ್ಕೆ ಪ್ಯಾರಲಲ್ ವೆಕ್ಟರ್ಸ್. ಅವಾಗಿನ ಮತ್ತೆ ಇವನು ಇಲ್ಲಿ ತೊಗೊಳೋದ, ಇದೇ ಡೈರೆಕ್ಷನ್ ನೋಡಿ, ಇದೇನಿದೆಯೋ ಅದೇ ಸೇಮ್ ಪ್ಯಾರಲಲ್ ಆಗಿ ಬಂದಿರಬೇಕಿತ್ತು, ಆಯಿತಾ. ಇದಕ್ಕೆ ಪ್ಯಾರಲಲ್ ಆಗಿ ಈ ಡೈರೆಕ್ಷನಲ್ಲಿ ತೊಗೊಳೋದ, ಇದಕ್ಕೆ ಇದು ಪ್ಯಾರಲಲ್ ಆಗಿ ಸರಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ತೊಗೊಂಡೋದಾಗುತ್ತೆ. ಅವಾಗ ಇದನ್ನು ಉದ್ದ ಲೆಕ್ಕ ಹಾಕೋದು, ಮ್ಯಾಗ್ನಿಟ್ಯೂಡು. ಈಗ 1 2 3 ಎಷ್ಟೋ 4 5 ಎಷ್ಟೋ ಆಗಿರುತ್ತೆ. ಅದು 3.5 4 ಎಷ್ಟೋ ಸಮಥಿಂಗ್ ಆಗಿರುತ್ತೆ, ಗೊತ್ತಾಯ್ತಾ. ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಎಷ್ಟು ತೊಗೊಳೋದು ಅಂತ ನಾವು ಇದನ್ನು ಲೆಕ್ಕ ಹಾಕೊಂಡು ಹೇಳ್ತೀವಿ. ಇದೊಂದು 3.7 ಅಷ್ಟು ದೂರ ಆಯಿತು. ಇಲ್ಲಿಂದ ಇಲ್ಲಿ ಮ್ಯಾಗ್ನಿಟ್ಯೂಡ್ ಲೆಕ್ಕ ಹಾಕಿದ್ರೆ 3.4. ಇದು ರಿಸಲ್ಟೆಂಟ್ ವೆಕ್ಟರ್, ಗೊತ್ತಾಯ್ತಾ. ಈ ರಿಸಲ್ಟೆಂಟ್ ವೆಕ್ಟರನ್ನು ನಾವು ಇದು ಹೇಳ್ತೀವಿ. ಅಂದರೆ ಏನಾಗುತ್ತೀವಿ, ಈ ಸೈಡ್ ಇಲ್ಲಿ ಶಿಫ್ಟ್ ಮಾಡ್ತೀವಿ. ಇದನ್ನು ಫಸ್ಟಿಗೆ ಇದನ್ನು ಬರ್ಕೊತೀವಿ, ಎ ವೆಕ್ಟರು. ಬಿ ವೆಕ್ಟರನ್ನು ಅದು ಪ್ಯಾರಲಲ್ಲಾಗಿ ಈ ಕಡೆ ಶಿಫ್ಟ್ ಮಾಡ್ತೀವಿ. ಇದ್ರದ್ದು ಹೆಡ್ಡಿಗೆ ಇದ್ರ ಟೈಲನ್ನು ಅಡ್ಜಸ್ಟ್ ಮಾಡ್ತೀವಿ. ಅವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊತೀವಿ, ಅದೇ ರಿಸಲ್ಟೆಂಟ್ ವೆಕ್ಟರ್. ಅದನ್ನು ಏನು ಮಾಡ್ತೀವಿ, ಎಕ್ಸ್ಪ್ಲೇಷನ್ ರೂಪದಲ್ಲಿ ಹೇಳಿರ್ತೀವಿ. ಇದಕ್ಕೆ ಇಫ್ 2 ವೆಕ್ಟರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ನೋಡಿ, ಇದು ಮ್ಯಾಗ್ನಿಟ್ಯೂಡು, ಇವು ಡೈರೆಕ್ಷನ್ ಎರಡನ್ನೂ ಸಹ ಇದೆ. ಡೈರೆಕ್ಷನ್ ಬೈ ದ 2 ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಇದನ್ನು ಇಲ್ಲೊಂದು ವೆಕ್ಟರ್ ಇದೆ, ಅದನ್ನೇನು ಮಾಡ್ತೀವಿ, 2 ಸೈಡಿನ ಟ್ರಯಾಂಗಲಾಗಿ ಕನ್ವರ್ಟ್ ಮಾಡ್ಕೊತೀವಿ.
ಇದನ್ನು. ಈ ಇದರಲ್ಲಿರೋ ಟೈಲನ್ನು ಹೆಡ್ಡಿಗೆ ಅಡ್ಜಸ್ಟ್ ಮಾಡ್ತೀವಿ, ಅವಾಗ ಆಟೋಮೆಟಿಕ್ಕಾಗಿ ಅದು ಇದಕ್ಕೆ ಟ್ರಯಾಂಗಲರ್ ಫಾರ್ಮ್ ಆಗುತ್ತೆ. ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, then the resultant is given by the third side of the triangle taken in opposite order. ಈ ಆರ್ಡರ್ ಇದು ಹಿಂಗೋಗಿದೆ, ಇದನ್ನು ಈ ಆಪೋಸಿಟ್ ವರ್ಡ್ ಮತ್ತು ತಿರ್ಗಾ ಇಲ್ಲಿಂದ ಇಲ್ಲಿಗೆ ಬರಬೇಕು. ಈಗ ಗೊತ್ತಾಯ್ತಾ? ಇದರ ನೆಕ್ಸ್ಟನ್ನು ಟೈಲನ್ನು ಇದಕ್ಕೆ ಅಡ್ಜಸ್ಟ್ ಮಾಡಲ್ಲ, ಈ ಟೈಲನ್ನು ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೆಡ್ಡಕ್ಕೆ ತೊಗೊಂಡಿರ್ತೀವಿ. ಈ ವೆಕ್ಟರ್ದು ಟೈಲ್ ಎಲ್ಲಿದೆ, ಇದು ಹೆಡ್ ಇಲ್ಲಿದೆ, ಈ ವೆಕ್ಟರ್ದು ಟೈಲ್ ಇಲ್ಲಿದೆ, ಈ ಹೆಡ್ಡಿಗೆ ಅಡ್ಜಸ್ಟ್ ಮಾಡಿರ್ತೀವಿ. ಇದು ಟೈಲ್ ಇಲ್ಲಿದೆ, ಇದು ಹೆಡ್ ಇದೆ. ಮತ್ತು ಇನ್ನೊಂದು ರಿಸಲ್ಟೆಂಟನ್ನು ಇದನ್ನು ಟೈಲಲ್ಲಿ ತೊಗೊಳ್ಳಲ್ಲ, ಇದನ್ನು ಆಪೋಸಿಟ್ ಆರ್ಡರಲ್ಲಿ ತೊಗೊಂಡಿರ್ತೀವಿ. ಈ ಸ್ಟಾರ್ಟಿಂಗ್ ಪಾಯಿಂಟನ್ನು ಟೈಲು ಇದು ಹೆಡ್ಡಾಗಿ ತೊಗೊಂಡು ಈ ರೀತಿ ಅಡ್ಜಸ್ಟ್ ಮಾಡಿರ್ತೀವಿ. ಗೊತ್ತಾಯ್ತಾ? ಅವಾಗ ಏನಾಗುತ್ತೆ ಅಂದರೆ ಇದು ಟ್ರಯಾಂಗಲ್ ಲಾ ಆಫ್ ಫೋರ್ಸಸ್. ಗೊತ್ತಾಯ್ತಾ? ನೋಡ್ರಿ, ಎ ಮತ್ತು ವೆಕ್ಟರ್, ಬಿ ವೆಕ್ಟರ್, ಎ ಆ್ಯಂಡ್ ಬಿ ಆರ್ ದ ಟೂ ವೆಕ್ಟರ್ಸ್ represented both in magnitude and direction by the two sides of a triangle. Note ಈ side triangle. Then the resultant is given by the third side of the triangle taken in opposite order. ಅಂದರೆ ಈ ರೀತಿ ಡೈರೆಕ್ಷನ್ ಇದು ಗೊತ್ತಾಯ್ತಾ? ಥರ್ಡ್ ಸೈಡ್ ಆಫ್ ದ ಆರ್ಡರ್. ಇದನ್ನೇ ನಾವು ಸ್ಟೇಟ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ಅದನ್ನು ಮತ್ತೊಂದು ಸರಿ ಹೇಳ್ತೀನಿ ಕೇಳ್ರಿ, ಮತ್ತೊಂದು 2 ಸರಿ ಹೇಳ್ತೀನಿ, ಕ್ಲಿಯರ್ ಅರ್ಥ ಆಗುತ್ತೆ. ಇದಕ್ಕೆ ಇಫ್ two vectors are expressed both in magnitude and direction by the two sides of a triangle taken in order, then their resultant is given by the third side of the triangle taken in the opposite direction. ನೋಡಿ, ಇದನ್ನು ಅರ್ಥ ಮಾಡ್ಕೊಂತ ಕಲೀರಿ, ಸರಿ ಬರುತ್ತೆ. ಇಫ್ ಟೂ ವೆಕ್ಟರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್, ಅಲ್ಲಿ ಮಾಡಿದೆಯಲ್ಲ ಇಲ್ಲಿ ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡು, ಗೊತ್ತಾಯ್ತಾ? ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೈ ದ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, ದೆನ್ ದೇರ್ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ದ ಆಪೋಸಿಟ್ ಆರ್ಡರ್. ಗೊತ್ತಾಯ್ತಾ? ಇದನ್ನು ಕ್ಲೀನಾಗಿದೆ, ಇದು ಸ್ಟೇಟ್ಮೆಂಟ್, ಇದು ಕ್ಲೀನಾಗಿ ಕೇಳ್ತಾ ಇದೆ ಎಕ್ಸಾಮ್ನಲ್ಲಿ. ಗೊತ್ತಾಯ್ತಾ? ಅದನ್ನು ನೆಕ್ಸ್ಟ್ ಇದನ್ನು ಎಕ್ಸ್ಪ್ಲೇಷನ್ ಬರೆದು ಇದನ್ನು ಬರಬೇಕು. ಎ ಆ್ಯಂಡ್ ಇದು ಸೇಮ್ ಏನಿದೆ ಅದನ್ನೇ ಡಿಟೋ ಬರೆಯೋದಿದೆ, ಎಕ್ಸ್ಪ್ಲೇಷನ್ ರೂಪದಲ್ಲಿ ಇರೋದು. ಇಫ್ ಎ ಆ್ಯಂಡ್ ಬಿ ಆರ್ ದ ಟೂ ವೆಕ್ಟರ್ಸ್ ರೆಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೈ ದ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, ದೆನ್ ದೇರ್ ಥರ್ಡ್ ಸೈಡ್ ಈಸ್ ಗಿವನ್ ಬೈ ದ ಟ್ರಯಾಂಗಲ್ ಟೇಕನ್ ಇನ್ ದ ಆಪೋಸಿಟ್ ಆರ್ಡರ್. ಗೊತ್ತಾಯ್ತಾ? ದೆನ್ ದೇರ್ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಟೇಕನ್ ಇನ್ ಆಪೋಸಿಟ್ ಆರ್ಡರ್. ಗೊತ್ತಾಯ್ತಾ? ಅಷ್ಟನ್ನು ಬರೀಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸೀಟಿಗೆ ಇಂಪಾರ್ಟೆಂಟ್ ಬರುತ್ತೆ ಇದು. ಗೊತ್ತಾಯ್ತಾ? ಅದನ್ನು ಕ್ಲೀನಾಗಿ ನೋಡ್ಬೇಕು. ಎ ಆ್ಯಂಡ್ ಬಿ ಆರ್ ದ ಟೂ ವೆಕ್ಟರ್ಸ್ ಆ್ಯಕ್ಟಿಂಗ್ ಎಟ್ ಎ ಪಾಯಿಂಟ್, ದೆನ್ ದ ರಿಸಲ್ಟೆಂಟ್ ಈಸ್ ಗಿವನ್ ಬೈ ಎ ಮತ್ತು ಬಿ ಎರಡು ವೆಕ್ಟರ್ಸ್ ಇದ್ದಾವೆ, ಸೇಮ್ ಇದೆ. ಅದು ರಿಸಲ್ಟೆಂಟ್ ಅಂದರೆ ಏನಂದ್ರೆ ಆರ್ ಅಂದರೆ ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಅಂದರೆ ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಏನು ಮಾಡ್ತೀವಿ? ಎ ಸ್ಕ್ವೇರ್ ಬರೀ ಮ್ಯಾಗ್ನಿಟ್ಯೂಡ್ ಆಫ್ ಎ, ಬರೀ ಎ ವೆಕ್ಟರ್ ಎಗೆ ಆರಾಮಾಗಿ ಬರೆದ್ರೆ ಎ ವೆಕ್ಟರು, ಎ ಅಂದರೆ ಬರೀ ಮ್ಯಾಗ್ನಿಟ್ಯೂಡ್ ಆಫ್ ಎ. ಗೊತ್ತಾಯ್ತಾ? ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಪ್ಲಸ್ 2ab ಕಾಸ್ ಥೀಟಾ ತಗೊಳ್ಬೇಕು. ಜಸ್ಟ್ ಡೈರೆಕ್ಷನ್, ಇದ್ರ ಡೈರೆಕ್ಷನ್ ಯಾವಾಗಲೂ ಹೇಳಿದೆ, ಇಲ್ಲಿಂದ ಡೈರೆಕ್ಷನ್ ಹೋದರೆ ಎಷ್ಟು ಆ್ಯಂಗಲ್ ಎಕ್ಸ್ ಆಕ್ಸಿಸ್ಸಿಂದ ಹೋಗಿದ್ದಾನೆ ಅಂತ ಅರ್ಥ. ಅದನ್ನು ಟ್ಯಾನ್ ಆಲ್ಫಾ ಅಂತ ಕರಿತೀವಿ. ಆಲ್ಫಾ ಇದು ಬಿ ಸೈನ್ ಥೀಟಾ ಅಪಾನ್ ಎ ಪ್ಲಸ್ ಬಿ ಕಾಸ್ ಥೀಟಾ. ಗೊತ್ತಾಯ್ತಾ? ಇಷ್ಟನ್ನು ಬರೀಬೇಕು. ಇದು ಕ್ಲೀನಾಗಿ ಹೇಳ್ತಾರ. ನೆಕ್ಸ್ಟ್ ಒನ್, ಲಾ ಆಫ್ ಪ್ಯಾರಲೋಗ್ರಾಮ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್. ಸೇಮ್ ಇದೇ ರೀತಿ ಟ್ರಯಾಂಗಲ್ ಇಂಥದ್ದು ಡಿಟೋ ಒಂದೇ. ಇದಕ್ಕೆ ಟ್ರಯಾಂಗಲ್ ಲಾ ಆಫನ್ನು ಬರೀಬೇಕು. ಹೀಗೆ ಇದರದ್ದು ಹೆಂಗಂದರೆ ಇದಕ್ಕೆ ಸೇಮ್ ಟ್ರಯಾಂಗಲ್ ಥರನೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ ನೋಡಿರಿ. ಇಫ್ ಟೂ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೋತ್ ಅಡ್ಜಾಯಿಂಟ್ ಸೈಡ್ ಆಫ್ ದ ಪ್ಯಾರಲೋಗ್ರಾಮ್, ದೆನ್ ದ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದ ಡಯಾಗನಲ್ ಆಫ್ ದ ಪ್ಯಾರಲೋಗ್ರಾಮ್ ಡ್ರಾನ್ ಫ್ರಮ್ ದ ಸೇಮ್ ಪಾಯಿಂಟ್. ಗೊತ್ತಾಯ್ತಾ? ನೋಡಿರಿ, ಟೂ ವೆಕ್ಟರ್ಸ್ ನೋಡಿರಿ, ಎ ಆ್ಯಂಡ್ ಬಿ ಆರ್ ದ ವೆಕ್ಟರ್ಸ್, ಎ ಮತ್ತು ಬಿ ವೆಕ್ಟರ್ಸ್ ಇದೆ, ರೆಪ್ರೆಸೆಂಟೆಡ್ ಬೈ ದ ಅಡ್ಜಾಯಿಂಟ್ ಸೈಡ್ ಆಫ್ ದ ಟ್ರಯಾಂಗಲ್. ನೋಡಿರಿ, ಇಲ್ಲೇ ಇತ್ತಲ್ಲ ಸೇಮ್ ಇದೆ, ಎರಡು ವೆಕ್ಟರ್ ಇದೆ, ಎರಡು ವೆಕ್ಟರನ್ನು ಈ ಪ್ಯಾರಲೋಗ್ರಾಮಿಗೆ ಅಡ್ಜಸ್ಟ್ ಮಾಡಿಬಿಡ್ತೀವಿ ಅಂತ ಅರ್ಥ. ಗೊತ್ತಾಯ್ತಾ? ಅಡ್ಜಾಯಿಂಟ್ ಸೈಡ್ ಆಫ್ ದ ಪ್ಯಾರಲೋಗ್ರಾಮ್. ನೋಡಿರಿ, ಇಲ್ಲಿ ಉದಾಹರಣೆಗೆ ಎ ಅನ್ನೋ ವೆಕ್ಟರ್ಸ್ ಇಲ್ಲಿದೆ. ಗೊತ್ತಾಯ್ತು? ಇದು ವೆಕ್ಟರು. ಇನ್ನೊಂದು ಬಿ ವೆಕ್ಟರ್ ಇದೆ. ಟೂ ವೆಕ್ಟರ್ಸ್
ಆ್ಯಕ್ಟಿಂಗ್ ಎಟ್ ಎ ಪಾಯಿಂಟ್, ಒಂದೇ ಪಾಯಿಂಟಿಂದ. ಇದಾದರೆ ಬೇರೆ ಬೇರೆ ಕಡೆ ಇತ್ತು, ಅದನ್ನು ತೆಗೆದು ಒಂದೇ ಕಡೆ ಶಿಫ್ಟ್ ಮಾಡ್ತಿದ್ವಿ. ಇದು ಹಂಗಲ್ಲ, ಒಂದೇ ಪಾಯಿಂಟಲ್ಲಿ ಎರಡು ವೆಕ್ಟರ್ಸ್ಗಳು ಹಿಂಗಿದೆ ಅಂತ ತಗೊಳ್ಳಿ, ಎರಡಿದೆ. ಇದ್ರ ರಿಸಲ್ಟೆಂಟ್ ಹೆಂಗೆ ಕಂಡುಹಿಡಿತೀವಿ ಅಂದರೆ, ಇದಕ್ಕೆ ಈ ಪ್ಯಾರಲೋಗ್ರಾಮನ್ನು ಕಂಪ್ಲೀಟ್ ಮಾಡಿ ಇದಕ್ಕೆ ಇದನ್ನು ಪ್ಯಾರಲಾಗಿ ಎಳಿತೀವಿ, ಇದನ್ನು ಈ ಕಡೆ ಪ್ಯಾರಲಾಗಿ ಎಳಿತೀವಿ. ಪ್ಯಾರಲಾಗಿ ಹೇಳಿದೆ ಇಲ್ಲಿಂದ ಇಲ್ಲಿಗೆ ಬರುತ್ತಲ್ಲ ಈ ಲೆಂತನ್ನು ನಾವು ಅದಕ್ಕೆ ನಾವು ಇದನ್ನು ರಿಸಲ್ಟೆಂಟ್ ಸಿ ಅಂದರೆ ರಿಸಲ್ಟೆಂಟ್ ಅಂತ ಕರಿತೀವಿ ಅಂತ ಅರ್ಥ. ಸೇಮ್ ಅದೇ ಇದು ಟ್ರಯಾಂಗಲ್, ಇದು ಒಂದೇ ಟ್ರಯಾಂಗಲ್ ಇಲ್ಲಿತ್ತು, ಇದನ್ನು ತೆಗೆದು ಇಲ್ಲಿಗೆ ಜಾಯಿನ್ ಮಾಡ್ತಿದ್ವಿ. ಇದಕ್ಕೆ ಇದು ಇದೇನಾಗುತ್ತೆ, ಇದು ಇಲ್ಲಿರ್ತಿತ್ತು, ತೆಗೆದು ಇಲ್ಲಿಗೆ ಜಾಯಿನ್ ಮಾಡ್ತಿದ್ವಿ. ಎರಡು ಪ್ಯಾರಲಲ್ ಆಗಿರೋದ್ರಿಂದ ಲೈಕ್ ವೆಕ್ಟರ್ಸ್ ಅದು ಒಂದೇ, ಅದು ಆನ್ಸರ್. ಗೊತ್ತಾಯ್ತಾ? ಓಕೆ. ಇಫ್ ಟೂ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಅಡ್ಜಾಯಿಂಟ್ ಸೈಡ್, ಅಡ್ಜಾಯಿಂಟ್ ಅಂದರೆ ಪಕ್ಕದ ಸೈಡು ಆಫ್ ಎ ಪ್ಯಾರಲೋಗ್ರಾಮ್, then their resultant is given by the diagonal of the parallelogram drawn from the same point. ಇದರದ್ದು ಇದೇ ಪಾಯಿಂಟಿಂದ ಒಂದು ಡಯಾಗನಲ್ ಹೇಳಿದ್ರೆ ನಮಗೆ ಸೇಮ್ ಪಾಯಿಂಟಿಂದ ಬರುತ್ತೆ, ಅದು ರಿಸಲ್ಟೆಂಟ್ ಅಂತ ಬರುತ್ತೆ. ಗೊತ್ತಾಯ್ತಾ? ಇಫ್ ಎ ಆ್ಯಂಡ್ ಬಿ, ನೋಡಿರಿ ಎ ಆ್ಯಂಡ್ ಮತ್ತು ಬಿ ಎರಡು ವೆಕ್ಟರ್ಸ್ ಆರ್ ಟೂ ವೆಕ್ಟರ್ಸ್ ಅಟ್ರಾಕ್ಟಿಂಗ್ ಅಟ್ ಎ ಪಾಯಿಂಟ್ ಅಟ್ ಅನ್ ಆ್ಯಂಗಲ್ ಥೀಟಾ, ಇದು ಥೀಟಾದಿಂದ ಇರುತ್ತೆ. ಆಯಿತಾ? ದೆನ್ ದ ರಿಸಲ್ಟೆಂಟ್ ಸಿ ಈಸ್ ಗಿವನ್ ಬೈ ಓ ಸಿ, ನೋಡಿರಿ ಓ ಸಿ ಆಫ್ ದ ಪ್ಯಾರಲೋಗ್ರಾಮ್ ಡ್ರಾನ್ ಫ್ರಮ್ ದ ಸೇಮ್ ಪಾಯಿಂಟ್, ಸೇಮ್ ಒಂದೇ ಪಾಯಿಂಟಿಂದ ಓಸಿ ಹೇಳ್ತಿದ್ದೀವಿ ಅಂತ ಅರ್ಥ. ಗೊತ್ತಾಯ್ತಾ? ಇದಕ್ಕೆಲ್ಲ ಸೇಮ್ ಅದೇ ಪ್ಯಾರಲೋಗ್ರಾಮ್ ಫೋರ್ಸಸ್, ಟ್ರಯಾಂಗುಲರ್ ಫೋರ್ಸಸ್ ಭಾಳ ಇಂಪಾರ್ಟೆಂಟ್, ಅದನ್ನು ಕ್ಲೀನಾಗಿ ನಾವು ಹೇಳ್ಕೊಳ್ತೀವಿ. ಇಫ್ ಟೂ ವೆಕ್ಟರ್ಸ್, ನೋಡಿ ಟೂ ವೆಕ್ಟರ್ಸ್ represented by both adjoint side of the adjoint ಪಕ್ಕ side of a parallelogram, then the resultant is given by the diagonal of the parallelogram ಡ್ರಾನ್ ಫ್ರಮ್ ದ ಸೇಮ್ ಪಾಯಿಂಟ್. ಇಷ್ಟನ್ನು ಇದನ್ನು ಕ್ಲೀನಾಗಿ ಬರ್ಕೊಳ್ರಿ, ಇದನ್ನು ಇದಕ್ಕೆಲ್ಲ ಇದನ್ನು ಬರ್ಕೊಳ್ರಿ. ಅದಾಯ್ತಾ? ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ, ಎಷ್ಟನ್ನು ಕ್ಲೀನಾಗಿದೆ. ಸೊ ಈಗ ನೆಕ್ಸ್ಟು ಮೆಮೊರೈಸಿಂಗ್ ಪಾರ್ಟ್. ನೋಡಿ ಇದು ಭಾಳ ಇಂಪಾರ್ಟೆಂಟ್, ಇದು ಲಾಂಗ್ ಟ್ರಯಾಂಗುಲರ್ ಫೋರ್ಸಸ್ ಕೇಳ್ತಾರೆ, ಮೂರು ಸಲ ಹೇಳ್ತೀನಿ. ಈಗ ಅಷ್ಟೊಂದು ಇದರೊಂದ್ಸರಿ ನೋಟ್ಸಲ್ಲಿ ಬರ್ಕೊಳ್ರಿ, ನಮ್ಮ ವೀಡಿಯೋನ ಸ್ಟಿಲ್ ಮಾಡಿರಿ, ಆಮೇಲೆ ಮತ್ತೆ ಬರ್ಕೊಂಡಾದ್ಮೇಲೆ ಈಗ ನಾನು ಮೂರು ಸರಿ ಒಂದೊಂದು ಹೇಳ್ತೀನಿ, ಅದನ್ನು ಓದ್ರಿ, ಅದನ್ನು 3 ಸರಿ ಕೇಳ್ರಿ. ಅದನ್ನು ಒಂದು ಸರಿ ಕೇಳಿದ್ರೆ ಸಾಕು, 3 ಸರಿ ಒಟ್ಟಿಗೆ ಹೇಳಿರ್ತೀನಿ. ಅದು 3 ಸರಿ ಕೇಳಾದ್ಮೇಲೆ ರಫಲ್ಲಿ ನೋಡ್ಕೊಂಡು ಒಂದ್ಸರಿ, ನೋಡ್ಕೊಳ್ಳೋದಿದ್ದಾಗ ಒಂದು ಸರಿ ಬರಿ, ಅವಾಗ ಕ್ಲೀನಾಗಿ ಮೈಂಡ್ ನೋಡಿ. ವಾಟ್ ಈಸ್ ರಿಸಲ್ಟೆಂಟ್ ವೆಕ್ಟರ್? ದ ರಿಸಲ್ಟೆಂಟ್ ಆಫ್ ನಂಬರ್ ಆಫ್ ವೆಕ್ಟರ್ ಈಸ್ ದಟ್ ಸಿಂಗಲ್ ವೆಕ್ಟರ್. The resultant of number of vector is that single vector. The resultant of number of vector is that single vector which produces the same effect as the net effect, which produces same effect as the net effect of all the individual vectors acting together, which produces the same effect as the net effect of all the individual vectors acting together, which produces the same effect as the net effect of all the individual vectors acting together. The resultant of number of vector is that single vector which produces the same effect as the net effect of all the individual vectors acting together. Next, state and explain triangle law of vector. If two vectors are expressed both in magnitude and direction by the two sides of a triangle taken in order. If two vectors are expressed both in magnitude and direction by the two sides of a triangle taken in order. If two vectors are expressed both in magnitude and direction by the two sides of a triangle taken in order, then the resultant is given by the third side of the triangle taken in the opposite order. Then the resultant is given by the third side of the triangle taken in the opposite order. Then the resultant is given by the third side of the triangle taken in the opposite order. If two vectors are expressed both in magnitude and direction by the two sides of a triangle taken in order, then the resultant is given by the third side of the triangle
taken in the opposite order. Next, explanation. A and B are two vectors represented both in magnitude and direction by the two sides of a triangle taken in order. Then the resultant is given by the third side of the triangle taken in the opposite order. ಇದು ಈ ಎಕ್ಸ್ಪ್ಲನೇಷನನ್ನು 3 ಸರಿ ಬರೀರಿ, ಇದನ್ನು 1 ಸರಿ ಬರೀರಿ ಸಾಕು. ಇದು ನಿಮಗೆ ಅರ್ಥ ಆಗಿದ್ರೆ ಸಾಕಿದೆ, ಅಂಡರ್ಸ್ಟ್ಯಾಂಡಿಂಗ್ ಸಿ ಟಿ ನೀಡಿ. ನೆಕ್ಸ್ಟ್ ಇದನ್ನು ಮಾತ್ರ 3 ಸರಿ ಬರೀಬೇಕು. A and B are two vectors acting at a point. Then the resultant is given by r is equal to square root of a square plus 2ab a square plus b square plus 2ab cos theta. R is equal to square root of a square plus b square plus 2ab cos theta. R is equal to a square plus b square plus 2ab cos theta. Next, direction of the resultant is tan alpha is equal to b sin theta upon a plus b cos theta. B sin theta upon a plus b cos theta. Tan alpha is equal to b sin theta upon a plus b cos theta. ನೋಡ್ಕೊಳ್ಳೋದಿದ್ದಾಗ ಒಂದ್ಸರಿ ರಫಲ್ ಬರೋ ತೋರಿಸ್ರಿ. State and explain parallelogram law of vector addition. If two vectors are represented by the adjoint side of a parallelogram, then their resultant is given by the diagonal of the parallelogram drawn from the same point. If two vectors are represented by the adjoint side of a parallelogram, if two vectors are represented by the adjoint side of a parallelogram, then their resultant is given by the diagonal of the parallelogram drawn from the same point. Then their resultant is given by the diagonal of the parallelogram drawn from the same point. If two vectors are represented by the adjoint sides of a parallelogram, then their resultant is given by the diagonal of the parallelogram drawn from the same point. ಇದನ್ನು ನೋಡ್ಕೊಂಡು ಒಂದು ಸರಿ ಬರೀರಿ. Explanation. If A and B are two vectors acting at a point, then the angle theta, then their resultant C is given by OC of the parallelogram drawn from the same point. ಈ ಡಯಾಗ್ರಾಮ್ ಬರದೆ ಇದನ್ನು ಬರೀರಿ ಆಯಿತಾ. A and B are the two vectors acting at a point at an angle theta, then the resultant is given by OC of the parallelogram drawn from the same point. ಇದನ್ನೇ ಎಕ್ಸ್ಪ್ಲೇಷನ್ ಇದರಲ್ಲಿ ಮಾರ್ಕಿಂಗ್ ಮಾಡಿದೆ ಅಷ್ಟೇ, ಮೆನ್ಷನ್ ಮಾಡಿ ಆಯಿತಾ. ಇದನ್ನು ಕ್ಲೀನಾಗಿ ನೀವು ನೋಡ್ಕೊಂಡು ಒಂದ್ಸರಿ ಒಂದ್ಸರಿ ಬರೀರಿ ಕ್ಲೀನಾಗಿ, ಅವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಅವಾಗ ಒಂದ್ಸರಿ ಇದನ್ನು ನೋಡ್ಕೊಳ್ಳೋದೊಂದ್ಸರಿ ಬರೆದ್ರೆ ಸಾಕು, ಹಾಗೆ ತಲೆ ಒಳಗೆ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ರಿಪೀಟ್ ಮಾಡಿದ್ರು ಅಥವಾ ಮಧ್ಯೆ ಚೂರು ಓದ್ತಿದ್ರು ಸಾಕು, ಗೊತ್ತಾಯ್ತಾ. ಅಯ್ಯೋ ಇದೇನೇ ಕಲೀಲೇಬೇಕಪ್ಪ ಅಂತ ಕೂತ್ಕೊಂಡು ಎಲ್ಲ ಎಷ್ಟು ಮಾಡೋಕ್ಕಿಂತ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು 3 ಸರಿ ಕ್ಲೀನಾಗಿ ಕೇಳ್ರಿ. ಇನ್ನೂ ಸ್ವಲ್ಪ ಡಲ್ ಇರೋರು 6 ಸರಿ ಕೇಳ್ರಿ, ಮತ್ತೊಂದು ಸರಿ ಅದನ್ನು ರಿಪೀಟ್ ಮಾಡಿರಿ, ಅವಾಗ ಈಸಿಯಾಗಿ ಅದನ್ನು ಬರುತ್ತೆ. ಅವಾಗ ತಲೆ ಒಳಗೆ ಹಾಗೆ ಇರುತ್ತೆ. ಅವಾಗ ಕ್ಲೀನಾಗಿ ಮೈಂಡ್ ಒಳಗೆ ಮೆಮೊರೈಸಿಂಗ್ ಪಾರ್ಟ್ ಅಂದರೆ ತಲೆ ಒಳಗೆ ಯಾವ ರೀತಿ ಇಟ್ಕೊಬೇಕು ಅನ್ನೋದು ಟ್ರಿಕ್ಸ್ ಇದು, ಗೊತ್ತಾಯ್ತಾ. ಇದನ್ನು ಕ್ಲೀನಾಗಿ ಮಾಡಿರಿ, ಚೆನ್ನಾಗಿ ಬರುತ್ತೆ. ಓಕೆ, ಬೆಸ್ಟ್ ಆಫ್ ಲಕ್.